ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಹೆಬ್ಬಸ್ ವ್ಲಾಗ್. ನಾನು ನಿಮ್ಮ ಸಾಹಿತ್ಯ. ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಕೂಡ ಖುಷಿಲಿಲ್ಲ, ಅಂದರೆ ಪಾಪುಗೆ ಸ್ವಲ್ಪ ಹುಷಾರಿಲ್ಲ, ಜ್ವರ ಬಂದಿದೆ, ಶೀತ ಕೆಮ್ಮು. ಹಾಗಾಗಿ ಸೊ ಪಾಪುಗೆ ಹುಷಾರಿಲ್ಲ ಅಂದರೆ ರಾತ್ರಿ ಇಡೀ ನಮ್ಗೆ ನಿದ್ರೆ ಇರಲ್ಲ, ಮತ್ತು ಮಾರನೇ ದಿನ ಇದ್ಬಿಟ್ಟು ಕೆಲಸ ಮಾಡೋಕ್ಕೂ ಮನಸ್ಸಿರಲ್ಲ. ಹಾಗೆ ಪಾಪುಗೆ ಹುಷಾರಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಯಾವ ಥರ ಇರುತ್ತೆ ಆ್ಯಂಡ್ ಮನೆ ಯಾವ ಥರ ಇರುತ್ತೆ ಅಂತ ನೀವೇ ನೋಡ್ಬೋದು. ಸಿಕ್ಕಾಪಟ್ಟೆ ಮನೆ ಫುಲ್ ಗಲೀಜಾಗಿ ಹೋಗಿದೆ. ಏನು ಕೂಡ ನಾನು ಕ್ಲೀನ್ ಮಾಡೋಕ್ಕೆ ಆಗಲಿಲ್ಲ ಇವತ್ತು. ಯಾಕೆ ಅಂತ ಅಂದರೆ ನಿನ್ನೆ ನೈಟ್ ಫುಲ್ಲು ಪಾಪು ಹತ್ತಿದ್ರಿಂದ ಮಲಗಲಿಲ್ಲ. ಹಾಗಾಗಿ ಮನೆ ಪರಿಸ್ಥಿತಿ ಈ ಥರ ಆಗಿದೆ. ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು 2 ಡೇಸ್ ಸ್ವಲ್ಪ ಹೀಗೆ ಇರುತ್ತೆ, ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ. ಇವಾಗ ಹಾಸ್ಪಿಟಲಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಆದರೆ ಪಾಪು ಮಲಗಿದೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಆಸ್ಪತ್ರೆಗೆ ಹೋಗಬೇಕು. ಬೇಜಾರಲ್ಲೇ ಸ್ವಲ್ಪ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾಳೆ ಅಂದರೆ ವ್ಲಾಗ್ ಮಾಡೋಕ್ಕೆ ಆಗಲ್ಲ. ಇದೇ ಥರ ಒಂದಲ್ದ ಒಂದು ರೀಸನ್ ಆಗುತ್ತೆ. ಏನಾದರೂ ಆಗಲಿ ಸ್ಟಾರ್ಟ್ ಮಾಡಿಬಿಡೋಣ ವ್ಲಾಗು ಅಂತ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡೋಣ, ಬನ್ನಿ. ಪಾಪುಗೆ ಜ್ವರ ಇದ್ದಿದ್ದರಿಂದ ಹಸ್ಬೆಂಡ್ ಕೂಡ ಬೇಗ ಮನೆಗೆ ಬಂದರು ಆಫೀಸಿಂದ. ಸ್ವಲ್ಪ ಪಾಪ ಮಲಗಿದ್ರು, ಅದಕ್ಕೆ ನಾನು ಪಾಪನ ಕರ್ಕೊಂಡು ಮಲಗಿಸಿದೆ. ಒಂದು 2 hours ಚೆನ್ನಾಗಿ ನಿದ್ರೆ ಮಾಡಿದ್ಲು. ಆಮೇಲೆ ಆಸ್ಪತ್ರೆಗೆ ಹೋಗೋಣ ಅಂತ ಅವಳಿಗೆ ನಿದ್ರೆ ಮಾಡಿಸಿ ಸೆರ್ಲಾಕೆಲ್ಲ ತಿನ್ನಿಸಿ ಆಸ್ಪತ್ರೆಗೆ ಕರ್ಕೊಂಡ್ಬಂದ್ವಿ. ಡಾಕ್ಟ್ರು ಬರೋದು 1/2 hour ಲೇಟು ಅಂತ ಹೇಳಿದ್ರು, 5:30 ಆಗುತ್ತೆ ಅಂತ. ಅಷ್ಟೊತ್ತನಕ ಪಾಪುನ ಹಿಡಿಯೋದೇ ಕಷ್ಟ ಆಗಿತ್ತು. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ಲು ಆವಾಗ, ಆ್ಯಂಡ್ ಅವಳಿಗೆ ಸುಸ್ತು ಅದೆಲ್ಲ ಕಡಿಮೆ ಆಗಿತ್ತು ನಮ್ಮ ಪುಣ್ಯಕ್ಕೆ. ಅವಳು ಆಟ ಸ್ಟಾರ್ಟ್ ಆಗೋಗಿತ್ತು. ಅಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅವಳನ್ನು ಹಿಡಿದು ಸಾಕಾಗೋಯ್ತು. ಡಾಕ್ಟರ್ ಏನಂತ ಹೇಳಿದರು ಅಂದರೆ ನಾನು ಮುಂದೆ ತಿಳಿಸ್ತೀನಿ ನಿಮಗೆ. ಡಾಕ್ಟ್ರ್ ಹತ್ರ ಹೋಗಿ ಇವಾಗ ಬರ್ತಾ ಇದ್ದೀವಿ ಕಾರಲ್ಲಿ. ಏನಂತ ಅಂದರೆ ಜ್ವರ ಅಂತ ಅಂದ್ಕೊಂಡು ಜ್ವರ ಡ್ರಾಪ್ಸ್ ಹಾಕಿದ್ರೆ ಕಷ್ಟ ಇತ್ತು. ಅವಳಿಗೆ ಆಗಿದ್ದು ಇಯರ್ ಇನ್ಫೆಕ್ಷನ್ನು. ಸೊ ಹಾಗಾಗಿ ನಮಗೆ ಹೇಗೆ ಗೊತ್ತಾಯಿತು ಅಂತ ಅಂದ್ಕೊಂಡ್ರೆ, ಸ್ವಲ್ಪ ಕಿವಿ ಯಾವಾಗಲೂ ರಬ್ ಮಾಡ್ತಾ ಇದ್ಲು ಒಂದು 2 ಡೇಸಿಂದ. ನಿನ್ನೆ ರಾತ್ರಿ ಇಡೀ ನಿದ್ರೆ ಮಾಡಿಲ್ಲ. ಇದು ಆಲ್ರೆಡಿ ಒಂದ್ಸತಿ ಆಗಿತ್ತು. ಜ್ವರ ಬಂದಿದೆ ಅಂದ್ಕೊಂಡು ಜ್ವರದ್ದು ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ವಿ, ಜ್ವರದ್ದು ಸಿರಪ್ ಕೊಡ್ತಾ ಇದ್ವಿ. ಬಟ್ ಆಗಿದ್ದು ಇಯರ್ ಇನ್ಫೆಕ್ಷನ್. ಈ ಸತಿ ಕಿವಿ ರಬ್ ಮಾಡ್ತಿದ್ಲಲ್ಲ, ಹಾಗಾಗಿ ಡೌಟ್ ಬಂದು ಕರ್ಕೊಂಡು ಹೋದ್ವಿ. ನೋಡಿದ್ರೆ ಇಯರ್ ಇನ್ಫೆಕ್ಷನ್ ಒಂದು 2 ಡೇಸಲ್ಲಿ ಸರಿ ಆಗುತ್ತೆ. ಅದು ಮಕ್ಕಳಿಗೆ ಕಾಮನ್ ಅಂತ ಹೇಳ್ಬಿಟ್ಟು ಒಂದಷ್ಟು ಸಿರಪ್ ಕೊಟ್ಟರು. ಅದನ್ನ ಮುಗಿಸಿ ನಾವಿವಾಗ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಯಾಕೆಂದರೆ ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗದೆ. ಹಾಗಾಗಿ ದೇವಸ್ಥಾನಕ್ಕೆ ಕೂಡ ಹೋಗ್ತಿದ್ದೀವಿ. ಇದು ವೈಟ್ ಫೀಲ್ಡಲ್ಲಿರೋದು. ನನ್ನ ಮಗಳು ಮಧ್ಯೆ ಮಾತಾಡ್ತಾ ಇದ್ದಾಳೆ. ಸೊ ದೇವಸ್ಥಾನದಲ್ಲಿ ರಶ್ ಇರಲಿಲ್ಲ, ಆರಾಮಾಗಿ ದರ್ಶನ ಮಾಡಿಕೊಂಡು ಪಾಪು ಆನೆ ಜೊತೆ ಎಲ್ಲ ಆಟ ಆಡ್ತಾ ಇದ್ಲ, ಅವಳ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಪ್ರಸಾದ ತಿಂದ್ಕೊಂಡು ಇನ್ನು ಸೀದಾ ಮನೆ ಕಡೆ ಬಂದ್ವಿ. ಹೆವಿ ಟ್ರಾಫಿಕ್ ಏನಿರಲಿಲ್ಲ ಪುಣ್ಯಕ್ಕೆ, ಬೇಗ ಹೋಗಿ ಬೇಗ ಬಂದಾಯಿತು. ಮನೆಗೆ ಬಂದರೆ ನನ್ನ ತಮ್ಮ ಪಾಪ ಗುಡಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಗುಡಿಸ್ಕೊಡ್ತಾ ಇದ್ದ. ಅವನು ಗುಡಿಸಿ ಒರೆಸಿ ಕೊಟ್ಟ, ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ನೆಕ್ಸ್ಟ್ ನಾನು ಕಿಚನೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು, ಮನೆ ಫುಲ್ ಕ್ಲೀನ್ ಆಯ್ತಲ್ಲ, ಒಂದು ಸ್ವಲ್ಪ ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೆ. ನನ್ನ ಮಗಳು ಬಿಡೋದೇ ಇಲ್ಲ, ಒಂದು ನೆಮ್ಮದಿಲಿ ಕೂತ್ಕೊಂಡು ಪೂಜೆ ಮಾಡೋಣ ಅಂತ ಅಂದರೆ ಅವಳು ಫುಲ್ಲು ಕಿತಾಪತಿ. ಆ ರಂಗೋಲಿ ಒಂದು ಅರ್ಧ ಗಂಟೆ ಸಹ ಇರಲ್ಲ, ಆದರೂ ಮಾಡೋ ಕೆಲಸ ಮಾಡಲೇಬೇಕು ಅಲ್ವಾ. ಅವಳನ್ನು ಹಿಂಗೂ ಸುಧಾರಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ಮನಸ್ಸಿಗೆ ಕೂಡ ಸಿಕ್ಕಾಪಟ್ಟೆ ನೆಮ್ಮದಿ ಆಯಿತು. ಪೂಜೆ ಆದಮೇಲೆ ಈ ಥರ ಕಾಣಿಸ್ತಾ, ಪೂಜೆ ಆದಮೇಲೆ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ನೆಕ್ಸ್ಟು ಡಿನ್ನರಿಗೆ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಎಲ್ಲ ತರಕಾರಿನೂ ಅಲ್ಪ ಸ್ವಲ್ಪ ಇತ್ತು. ಅಂದರೆ ಒಂದೇ ಕ್ಯಾರೆಟು, ಒಂದು ಆಲೂಗೆಡ್ಡೆ, ಒಂದು 4 ಬೀನ್ಸು ಇತ್ತು. ಹಾಗಾಗಿ ಅದನ್ನೆಲ್ಲ ಹಾಕಿಬಿಟ್ಟು ಕಿಚಡಿ ಮಾಡೋಣ ಅಂತ, ವೆಜಿಟೇಬಲ್ ಕಿಚಡಿ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲದೂ ತರಕಾರಿ ಹೆಚ್ಚಿಟ್ಕೊಂಡು ಅಕ್ಕಿ ಬೇಳೆ ಎಲ್ಲ ತೊಳ್ಕೊಂಡು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂಥರ ಬೇಗ ಅಡುಗೆ ಮಾಡ್ಬೋದು ಅಂತ ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು ಆ್ಯಂಡ್ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಇವಾಗ ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಅದು ಬಿಸಿ ಆದಮೇಲೆ ಸಾಸಿವೆ, ಅದು ಚಿಟಪಟ ಆದಮೇಲೆ ಕರಿಬೇವು ಆದ ತಕ್ಷಣ
ಈರುಳ್ಳಿ ಹಾಕಿ ಫ್ರೈ ಮಾಡಿದೆ. ಆಮೇಲೆ ಟೊಮೆಟೊ ಹಣ್ಣು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಮನೇಲಿ ಯಾವುದೇ ತರಕಾರಿ ಇರುತ್ತೆ ಅದನ್ನೆಲ್ಲ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಒಂದು 10 ಸೆಕೆಂಡ್ ಸಾಕು. ಹಸಿ ಬಟಾಣಿ ಇದ್ದರೂ ಕೂಡ ಹಾಕ್ಬೋದು. ಇವಾಗ ಇದಕ್ಕೆ ನಾನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಎಣ್ಣೆಲೇ ಫ್ರೈ ಆಗಿರೋದ್ರಿಂದ ಸ್ವಲ್ಪ ಸುಟ್ಕೊ ಬರುತ್ತೆ, ಹಾಗೆ ಅದಕ್ಕೆ ಆವಾಗವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಖಾರಕ್ಕೆ ನಾನು ಅಚ್ಚ ಖಾರ ಪುಡಿನೇ ಹಾಕಿದೆ, ಸ್ವಲ್ಪ ಗರಂ ಮಸಾಲ ಹಾಗೆ ಜೀರಿಗೆ ಪುಡಿ ಸ್ವಲ್ಪ ಹಾಕಿದ್ದೀನಿ. ಹಸಿಮೆಣಸು ಕೂಡ ಯೂಸ್ ಮಾಡ್ಬೋದು, ಪರವಾಗಿಲ್ಲ. ನಂಗೆ ಅದು ಹಾಕಕ್ಕೆ ಮರ್ತೋಗಿದೆ. ಅಚ್ಚ ಖಾರದ ಪುಡಿ ಸಾಕಾಗತ್ತೆ. ಆಮೇಲೆ ಕಿಚಡಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗಲೇ ಹಾಕಿದೆ. ಅದು ನೋಡಿದ್ರೆ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು, 1% ಉಪ್ಪು ಜಾಸ್ತಿ ಆಯಿತು. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಅಕ್ಕಿ ಮತ್ತು ಬೇಳೆನ ಹಾಕ್ತಾಯಿದ್ದೀನಿ. ಅಕ್ಕಿ 1.5 ಗ್ಲಾಸ್ ತೊಗೊಂಡ್ರೆ ಬೇಳೆ 1 ಗ್ಲಾಸ್ ತೊಗೊಂಡಿದ್ದೀನಿ ನಾನು. ಹೆಸರು ಬೇಳೆ ತೊಗೊಂಡಿದ್ದೀನಿ. ಈಕ್ವಲಾಗೂ ತೊಗೋಬೋದು, ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಬೇಕಾದರೆ ಮಾಡಿ ತೊಗೋಬೋದು. ಬಿಸಿಬೇಳೆ ಬಾತ್ ಅಳತೆ ಅಷ್ಟು ನೀರು ಹಾಕಬೇಕು, ಅಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಿಡ್ಸತ್ತಲ್ವ. ಕಿಚಡಿ ಅಂದರೆ ಸ್ವಲ್ಪ ಬಿಸಿಬೇಳೆ ಬಾತ್ ಥರ ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿದೆ. ನೆಕ್ಸ್ಟು ಲೆಮನ್ನ ಹಿಂಡ್ತಾ ಇದ್ದೀನಿ. ಫ್ರಿಜ್ಜಿಂದ ಡೈರೆಕ್ಟಾಗಿ ತೆಗೆದು ಸ್ಕ್ವೀಸ್ ಮಾಡೋಕ್ಕೆ ಹೋದೆ, ಅದು ಆಗಲಿಲ್ಲ. ಹಾಗೆ ಸ್ವಲ್ಪನೇ ಕಟ್ ಮಾಡಿ ಸಣ್ಣ ಸಣ್ಣಕ್ಕೆ ಸ್ಕ್ವೀಸ್ ಮಾಡ್ತಿದ್ದೀನಿ. ಚೆನ್ನಾಗಿರುತ್ತೆ ಲೆಮನೆಲ್ಲ ಹಾಕಿದ್ರೆ. ಹಾಕಿಬಿಟ್ಟು ಇವಾಗ ಕುದಿಯಕ್ಕೆ ಬಿಡ್ತೀನಿ. ಒಂದು 10 ಸೆಕೆಂಡ್ಸಲ್ಲಿ ಕುದಿಯುತ್ತೆ. ಇವಾಗ ಕುದಿ ಹತ್ತಿದ ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಹಾಕಿದ್ರೆ ಸಾಕಾಗುತ್ತೆ. ತರಕಾರಿ, ಬೇಳೆ, ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನಮ್ಮ ವೆಜಿಟೇಬಲ್ ಕಿಚಡಿ ಕೂಡ ರೆಡಿಯಾಗಿರುತ್ತೆ. ಅದ್ರ ಜೊತೆ ಪಾಪಡ್ ಇದ್ದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಮೊಸರನ್ನ ಕೂಡ ಸ್ವಲ್ಪ ಮಾಡಿದ್ದೆ, ಮಧ್ಯಾಹ್ನದ ಅನ್ನ ಉಳಿದಿತ್ತು ಅಂತ ಅಂದು. ಇವಾಗ ಊಟ ಮಾಡೋದೊಂದೇ ಬಾಕಿ. ಕುಡ್ಸಾಯ್ತಾ ಶಿರಪ್ಪು? ಕುಡಿದ್ಲಾ? ಶಿರಪ್ ಕುಡಿತ್ಯಾ? ಜ್ಯೂಸ್ ಅದು ನಾವು ಇವಳನ್ನ ಮಂಗನ್ ಮಾಡೋದು ಜ್ಯೂಸ್ ಅಂತ ಹೇಳಿಬಿಟ್ಟು ಸ್ಪೂನಿಗೆ ಹಾಕ್ಕೊಟ್ರೆ ಕುಡಿತಾಳೆ. ಎಲ್ಲರೂ ಈ ಟೆಕ್ನಿಕ್ನ ಯೂಸ್ ಮಾಡ್ಬೋದು. ಯಾರ್ಯಾರು ಪಾಪುಗಳಿಗೆ ಔಷಧಿ ಕುಡ್ಸೋಕ್ಕೆ ಕಷ್ಟ ಅಂತಂದರೆ ಸುಮ್ಮನೆ ಸ್ಪೂನಲ್ಲಿ ತೊಗೊಂಬಂದು ಆಟ ಆಡ್ತಿರ್ತಾರಲ್ಲ, ಅವಾಗ ಕುಡಿಸ್ಬಿಟ್ರೆ ಆಗುತ್ತೆ. ಏನೇನೋ ಕೊಟ್ಟಿದ್ದಾರೆ ಪಾಪ. 2 ಡೇಸಲ್ಲಿ ಗುಣ ಆಗುತ್ತೆ, ಏನು ತೊಂದರೆ ಇಲ್ಲ. ಐಶು ಹಾಯ್ ಮಾಡು. ಐಶು ಹಾಯ್ ಹಾಯ್. ಎಷ್ಟು ಜ್ಯೂಸು! ಇದೇನಕ್ಕೆ? ಹಾಂ, ಇದನ್ನು ಮಾಡೋಕ್ಕೆ ಅದು ಹೆಂಗೆ ಮಾಡೋದೀಗ? ಮಾಡಾಯ್ತು, ಅದನ್ನು ಓಪನ್ ಮಾಡೋದು ಸಾಕು. ಅಯ್ಯೋ ರಾಮ, ಸೈಕಲ್ ಗ್ಯಾಪಲ್ಲಿ ಇದೇ. ನಾಳೆ ಹೇಳ್ಕೊಡಿ ಆಯಿತಾ? ಅದಾ ಒಂದೇ ಸತಿ ಇದು ನಿನ್ನ ಸ್ಪೂನಿಗೆ ಹಾಕ್ಕೊಟ್ರೆ ಆಯಿತಾ? ಎಷ್ಟು 5 ml ಅಲ್ಲ? ಬೀಳಿಸ್ಬೇಡ ಗಾಜು. ಆಯಿತು. ಇಷ್ಟು ಡೀಪಾಗಿ ಆಟಾಡ್ತಾ ಇದ್ದಾಳ. ಇವಾಗ ಅವರಪ್ಪ ಸ್ಪೂನಲ್ಲಿ ಔಷಧಿ ಹಾಕಿ ತೊಗೊಂಬರಕ್ಕೆ ಹೋಗಿದ್ದಾರೆ. ಮೆಜರ್ಮೆಂಟ್ ಮಾಡಬೇಕಲ್ಲ, ಅದನ್ನೆಲ್ಲ ಮೆಜರ್ಮೆಂಟ್ ಮಾಡೋದೆಲ್ಲ ನೋಡಿಬಿಟ್ರೆ ಗೊತ್ತಾಗುತ್ತೆ. ಹಾಗಾಗಿ ಸ್ವಲ್ಪ ಕಿಚನಿಗೆ ಹೋಗ್ಬಿಟ್ಟು ಮಾಡ್ತಾ ಇದ್ದಾರೆ. ನೋಡೋಣ ಅವಳ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ಚಂದ ಆಯ್ತಾ ಜ್ಯೂಸು? ಚಂದ, ಸೂಪರ್. ಬೇಕಾ ಜ್ಯೂಸು? ಜ್ಯೂಸ್ ಬೇಡಪ್ಪ ದೇವ, ಈ ಜ್ಯೂಸ್ ಅಂತೂ ಬೇಡವೇ ಬೇಡ. ಹುಷಾರಾಗಿರ್ಬೇಕಾಯ್ತಾ ಐಶೋ? ನೋಡಿ, ಗೊತ್ತೇ ಆಗಿಲ್ಲ ನಾನು ಹೋಸತಿಯಿಂದ ಇದೇ ಟೆಕ್ನಿಕ್ನ ಯೂಸ್ ಮಾಡ್ತಿರೋದಿಲ್ಲ. ಅಂದರೆ ಒಂದು ಬೊಬ್ಬೆ ಅಂದರೆ ಔಷಧಿ ಕುಡಿಸ್ತಾ ಹೊಸತಿ ಸುಮ್ಮನೆ ಸ್ಪೂನಿಗೆ ಹಾಕಿ ಕೊಟ್ಟೆ, ಕುಡಿದ್ಲು. ಅವತ್ತಿಂದ ಈ ಟೆಕ್ನಿಕ್ನ ಯೂಸ್ ಮಾಡ್ತಿದ್ದೀನಿ. ಇದು ನಿಮಗೂ ಹೆಲ್ಪ್ ಆಗ್ಬೋದು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ಸರಿ, ನೆಕ್ಸ್ಟ್ ಸರಿ ಏನು? ಓಕೆ, ಬಾಯ್ ಬಾಯ್ ಐಶು. ಬಾಯ್ ಐಶು. ಐಶು ಬಾಯ್. ಜ್ವರದ್ದು ಕೊಟ್ಬಿಡಿ. ಕೊಡು, ನನಗೆ ಕೊಡು. ಥ್ಯಾಂಕ್ ಯು. ಇನ್ನೊಂದು ಥ್ಯಾಂಕ್ ಯು. ಮತ್ತೊಂದು ಜ್ಯೂಸ್ ಚೆನ್ನಾಗಿತ್ತಾ? ಹಾಂ, ಜ್ಯೂಸಾ? ಮಕ್ಳನ್ನ ಇದೇ ಥರ ಮಂಗನ್ ಮಾಡಬೇಕಷ್ಟೇ, ಇಲ್ಲಾಂದರೆ ಆಗದೇ ಇಲ್ಲ ಔಷಧಿ ಎಲ್ಲ ಕುಡ್ಸೋಕ್ಕೆ.
ನಾಳೆ ಕ್ಲೀನ್ ಮಾಡ್ಕೋಬೇಕು. ಇವತ್ತು ಒಗ್ದಿರೋ ಬಟ್ಟೆನೂ ಒಂದಷ್ಟಿದೆ, ಎಲ್ಲ ಒಂದು ರಾಶಿ ನಾಳೆ ಮರ್ಚಿ ಫೋಲ್ಡ್ ಮಾಡಿ ಇಡಬೇಕಷ್ಟೆ. ಇನ್ನು ಈ ಬ್ಲಾಗ್ ಮುಗಿಸ್ತೀನಿ, ಇನ್ನೇನು ವಿಶೇಷ ಇಲ್ಲ. ಯಾಕೆಂದರೆ ಮತ್ತೆ ಊಟ ಮಾಡಿರುವ ಪಾತ್ರೆ ಅದೆಲ್ಲ ತೊಳ್ಕೊಬೇಕು, ಮಲ್ಗೋದು. ಐಶು ಇವತ್ತು ಇಡೀ ರಾತ್ರಿ ಮಲ್ಗದ್ರೆ ಅದೇ ಖುಷಿ, ಪಾಪ ಕೆಮ್ತಾ ಇದ್ದಾಳೆ. ಸೊ ಇವತ್ತಿನ ಬ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.